ಮಾಜಿ ಸಚಿವ ಸಾರಾ ಮಹೇಶ್ ನೇರವಾಗಿ ಕೂಡ ಸಿಎಂ ಇಬ್ರಾಹಿಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಿಎಂ ಇಬ್ರಾಹಿಂ ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ನೀವು ನಿನ್ನೆ ತಾನೇ JT ದೇವೇಗೌಡರನ್ನ ಭೇಟಿ ಮಾಡಿದ್ರಿ. ಸೊ ಒಂದು ಪ್ರತ್ಯೇಕವಾಗಿ ಒಂದು ಪಕ್ಷ ಕಟ್ತೀರಿ ಅಂತ ಹೇಳಿದ್ರೆ, ಅಥವಾ ನೀವೇ JDS ಅನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಥರದ್ದು ಯಾವ ಥರ ನೀವು ನಿರ್ಧಾರ ಮಾಡಿದ್ದೀರಾ? ಒಂದು ಸಾರಾ ಮಹೇಶ್ ಏನು ಅಂತ ಎಲ್ರಿಗೂ ಗೊತ್ತು. ನಾನು ಅದರ ಮೇಲೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಪಾಪ ಅವರಿಗೆ ವಿಧಿ ಇಲ್ಲ, ಅವರಿಗೆ ಕುಮಾರಸ್ವಾಮಿ ಕೃಪಾ ಪೋಷಣೆಯಲ್ಲಿ ಅವರಿದ್ದಾರೆ. ನಾವು ಜನರ ಕೃಪೆಯಲ್ಲಿದ್ದೇವೆ, ಜನರ ಮಧ್ಯೆ ಇರ್ತಕ್ಕಂಥವ್ರು ನಾವು. ಹಾಗಾಗಿ JT ದೇವೇಗೌಡರಿಗೂ ಸಾರಾ ಮಹೇಶಿಗೂ ಮುಂಚೆಯಿಂದಲೂ ಆಗಲ್ಲ, ಬದ್ದು ವೈರತ್ವ. ಅವರು JT ದೇವೇಗೌಡರನ್ನ ಕಳ್ಕೊಂಡೆ ಅವರು KR ನಗರನ ಕಳ್ಕೊಂಡ್ರು, ಗೆಲ್ಲಕ್ಕಾಗಿಲ್ಲ. ಒಬ್ಬ ಸಾಮಾನ್ಯವಾದ ಕುರುಬು ಹುಡುಗ ಸೋಲಿಸ್ದ ಅವರನ್ನು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಆದರೆ ಇಷ್ಟು ಮಾತ್ರ, JT ದೇವೇಗೌಡರ ನಂತರ ಒಂದು ದೊಡ್ಡ ಒಕ್ಕಲಿಗ ನಾಯಕರು ಅವರು. ದೇವೇಗೌಡರ ನನಗೆ ಕರ್ಕೊಂಡು ಅವ್ರ ಮನೆ ಹೋಗಿ ಒಪ್ಪಿಸಿ JDS ಕರ್ಕೊಂಬಂದು ಅವ್ರಿಗೆ ಕೋರ್ ಕಮಿಟಿ ಅಧ್ಯಕ್ಷರು ಅಂತ ನಾನೇ ಪತ್ರ ಕೊಟ್ಟಿದ್ದು. ಅದನ್ನು ಅವರೇ ಹೇಳಿದ್ದಾರೆ. ಅಂಥ JT ದೇವೇಗೌಡರಿಗೆ ಮೋಸ ಮಾಡಿದ್ರು ಇವರೆಲ್ಲ ಸೇರಿ. ಆ ಕಾಲ ಧರ್ಮಸಿಂಗ್ ಇದ್ದಾಗಲೂ ಮಂತ್ರಿ ಮಾಡ್ತೀವಿ ಏನೇನೋ ಹೇಳಿ, ಪಾಪ ಅವ್ರು ಅವತ್ತೇ ಸಿದ್ದರಾಮಯ್ಯನ ಜೊತೆಲಿ ಹೋಗಿದ್ರೆ ಇವತ್ತು ಮಂತ್ರಿ ಆಗಿರೋರು. ನನಗೆ ನೋವಿದೆ, ಪಾಪ ಮಂತ್ರಿ ಆಗ್ತಕ್ಕಂಥವ್ರು ನಾನು ಇಲ್ದಂಗೆ ಮಾಡಿದ್ನಲ್ಲ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.